ಟಿವಿಕೆ ಪಾರ್ಟಿಯ ಎಲ್ಲಾ 108 ಶಾಸಕರು ರಿಸೈನ್. 108 ಶಾಸಕರ ಬಲ ಇದ್ರೂ ಸರ್ಕಾರ ರಚಿಸುವುದಕ್ಕೆ ಆಗ್ತಾ ಇಲ್ಲ. ಟಿವಿಕೆಯ 108 ಶಾಸಕರಿಂದ ರಾಜೀನಾಮೆ ಬೆದರಿಕೆ. ರಾಜೀನಾಮೆ ಕೊಟ್ರೆ ಸ್ಟಾಲಿನ್ ಪಳನಿ ಜೋಲಿ ಜೋಲಿ. 108 ಶಾಸಕರು ರಾಜೀನಾಮೆ ಕೊಟ್ರೆ ವಿಧಾನಸಭೆಯ ಸಂಖ್ಯೆಯ ಬಲ ಹೆಚ್ಚಾಗಲಿದೆ. ಆಗ ಸರ್ಕಾರ ರಚಿಸಲು ಕೇವಲ 64 ಸ್ಥಾನಗಳು ಮಾತ್ರ ಸಾಕು. 59 ಶಾಸಕರ ಬಲ ಹೊಂದಿದೆ ಡಿಎಂಕೆ. ಸ್ಟಾಲಿನ್ ಬೆಂಬಲಿಸಲು ವಿಸಿಕೆ, ಮುಸ್ಲಿಂ ಲೀಗ್ ಎಡಪಕ್ಷಗಳು ಸಜ್ಜಾಗಿವೆ. ಡಿಎಂಕೆ, ವಿಸಿಕೆ, ಮುಸ್ಲಿಂ ಲೀಗ್ ಎಡಪಕ್ಷಗಳು ಸೇರಿ 65 ಶಾಸಕರು ಈಗ ಬಂದಿರುವಂತದ್ದು. 3 ಪಕ್ಷಗಳು ಒಂದಾದ್ರೆ ಸಿಎಂ ಸ್ಟಾಲಿನ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆಗ ಅವರು ಸರ್ಕಾರ ರಚಿಸ್ತಾರೆ. 108 ಶಾಸಕರ ಬಲ ಇದ್ರೂ ಸರ್ಕಾರ ರಚಿಸೋದಕ್ಕಾಗ್ತಾ ಇಲ್ಲ ವಿಜಯ್ ಅವರಿಗೆ. 118 ನಂಬರ್ ಬೇಕೇ ಬೇಕು ಅಂತ ಹೇಳಿದ್ರು ಗವರ್ನರ್ ಅವರು. ಟಿವಿಕೆಯ 108 ಶಾಸಕರಿಂದ ಇದೀಗ ರಾಜೀನಾಮೆ ಬೆದರಿಕೆ ಬಂದಿರುವಂತದ್ದು. ರಾಜೀನಾಮೆ ಒಂದು ವೇಳೆ 108 ಶಾಸಕರು ರಾಜೀನಾಮೆ ಕೊಟ್ರೆ ಪಳನಿಸ್ವಾಮಿ ಅವರಿಗೆ ಜೊತೆಗೆ ಸ್ಟಾಲಿನ್ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆಗ ಸರ್ಕಾರವನ್ನ ರಚಿಸುವುದಕ್ಕೆ ಕೇವಲ 64 ಶಾಸಕರ ಅಗತ್ಯ ಇರುತ್ತೆ. ಸ್ಟಾಲಿನ್ ಬೆಂಬಲಿಸಲು ಈಗಾಗಲೇ ವಿಸಿಕೆ, ಮುಸ್ಲಿಂ ಲೀಗ್ ಎಡಪಕ್ಷಗಳು ಸಜ್ಜಾಗಿವೆ. ಡಿಎಂಕೆ, ವಿಸಿಕೆ, ಮುಸ್ಲಿಂ ಲೀಗ್ ಎಡಪಕ್ಷಗಳು ಸೇರಿ 65 ಶಾಸಕರು ಇದ್ದಾರೆ. 3 ಪಕ್ಷಗಳು ಒಂದಾದ್ರೆ ಮತ್ತೆ ಸ್ಟಾಲಿನ್ ಸಿಎಂ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ. ಟಿವಿಕೆಯ 108 ಶಾಸಕರು ರಾಜೀನಾಮೆ ಬೆದರಿಕೆ. ಈಗ ಒಂದು ವೇಳೆ ರಾಜೀನಾಮೆ ಕೊಟ್ರೆ ಸ್ಟಾಲಿನ್ ಪಳನಿ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗಿರುವಂತದ್ದು. 108 ಶಾಸಕರು ರಾಜೀನಾಮೆ ಕೊಟ್ರೆ ವಿಧಾನಸಭೆಯ ಬಲ 126ಕ್ಕೆ ಇಳಿಕೆಯಾಗುತ್ತೆ. ಸರ್ಕಾರ ರಚಿಸಲು ಬೇಕಾಗಿರುವುದು ಕೇವಲ 64 ಶಾಸಕರ ಬಲ. 59 ಶಾಸಕರ ಬಲ ಹೊಂದಿದೆ ಡಿಎಂಕೆ. ನಿಜಕ್ಕೂ ಟಿವಿಕೆ ಶಾಸಕರು ಸಾಮೂಹಿಕ ರಾಜೀನಾಮೆ ಕೊಡ್ತಾರಾ? ಸುಮ್ಮನೆ ಊಹಾಪೋಹಗಳನ್ನ ಹಬ್ಬಿಸ್ತಾ ಇದೆಯಾ ಟಿವಿಕೆ? ರಾಜೀನಾಮೆ ನೀಡಿದ ಕ್ಷೇತ್ರಗಳಿಗೆ ಮತ್ತೆ ನಡೆಯುತ್ತೆ ಎಲೆಕ್ಷನ್. ಬೈ ಎಲೆಕ್ಷನ್ ನಲ್ಲಿ ಸಹಜವಾಗಿಯೇ ಆಡಳಿತಾರೂಢ ಪಕ್ಷಗಳಿಗೆ ಲಾಭ ಆಗುತ್ತೆ. ಇರೋ ಟಿವಿಕೆಗೆ 108 ಸ್ಥಾನಗಳನ್ನ ಉಳಿಸಿಕೊಳ್ಳುವುದು ಆಗ ಕಷ್ಟ. ಹೀಗಾಗಿ ವಿಜಯ್ ಪಕ್ಷದ 108 ಶಾಸಕರ ರಾಜೀನಾಮೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಟಿವಿಕೆ ಶಾಸಕರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾರಾ? ಸುಮ್ಮನೆ ಅಥವಾ ಊಹಾಪೋಹಗಳನ್ನ ಎಬ್ಬಿಸ್ತಾ ಇದೆಯಾ ಟಿವಿಕೆ ಪಕ್ಷ? ರಾಜೀನಾಮೆ ನೀಡಿದ್ರೆ ಆ ಕ್ಷೇತ್ರಕ್ಕೆ ಮತ್ತೆ ಎಲೆಕ್ಷನ್ ಆಗುತ್ತೆ. ಬೈ ಎಲೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ. ಬೈ ಎಲೆಕ್ಷನ್ ನಲ್ಲಿ ಗೆಲ್ಲೋದು ಆಡಳಿತಾರೂಢ ಪಕ್ಷಗಳು. ಯಾಕಂತಂದ್ರೆ ಇದು ಬೈ ಎಲೆಕ್ಷನ್ ನಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಒಂದು ಲಾಭ ಸಿಗುತ್ತೆ. ಇರೋ 108 ಸ್ಥಾನಗಳನ್ನ ಉಳಿಸಿಕೊಳ್ಳೋದು ಆಗ ವಿಜಯ್ ಅವರಿಗೆ ಕಷ್ಟ ಆಗುತ್ತೆ. ವಿಜಯ್ ಪಕ್ಷಕ್ಕೆ ಕಷ್ಟ ಆಗೋದಂತೂ ನಿಜ. ವಿಜಯ್ ಪಕ್ಷದ 108 ಶಾಸಕರ ರಾಜೀನಾಮೆ ಅನುಮಾನ ಅಂತ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಸುಮ್ಮನೆ ಊಹಾಪೋಹವನ್ನ ಹಬ್ಬಿಸ್ತಾ ಇದೆಯಾ? ಇರೋ ಟಿವಿಕೆಗೆ 108 ಸ್ಥಾನಗಳನ್ನ ಉಳಿಸಿಕೊಳ್ಳೋದು ಕಷ್ಟ ಆಗುತ್ತೆ. ಹೀಗಾಗಿ ಪಕ್ಷದ 108 ಶಾಸಕರ ರಾಜೀನಾಮೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಟಿವಿಕೆ ಶಾಸಕರ ಸಾಮೂಹಿಕ ರಾಜೀನಾಮೆ ಕೊಡ್ತಾರಾ? ಯಾಕಂತಂದ್ರೆ ಒಂದು ಕಡೆ ರಾಜೀನಾಮೆಯನ್ನ ಕೊಟ್ರೆ ಆ ಕ್ಷೇತ್ರಗಳಿಗೆ ಮತ್ತೆ ಎಲೆಕ್ಷನ್ ನಡೆಯುವ ಸಾಧ್ಯತೆ ಇರುತ್ತೆ.